ಆಗಲೇ ನಮ್ಮ ಬಿಸ್ನೆಸ್ನಲ್ಲಿ ಡೌನ್ಫಾಲ್ ಶುರುವಾಗಿತ್ತು. ದೇವಿಗೆ ನಿನ್ನ ಬಗ್ಗೆ ತಿಳಿದ ತಕ್ಷಣ ನಿನ್ನ ಕರ್ಕೊಂಡು ಬಂದುಬಿಡೋಣ ಅಂತ ಆವೇಶದಿಂದ ಅವನು ಅಂದ. ಆದರೆ ಅವನ ಆವೇಶದಲ್ಲಿ ಮತ್ತೆ ಯಾರ ಪ್ರಾಣ ತೆಗೆದು ಬಿಡ್ತಾನೋ ಅಂತ ಹೆದರಿ, ನಾನೇ ಹ್ಯಾಂಡಲ್ ಮಾಡ್ತೀನಿ, ನೀನು ಬಿಸ್ನೆಸ್ಸನ್ನು ನೋಡ್ಕೊ ಅಂತ ಬಲವಂತವಾಗಿ ನಾನು ಬೇಡಿಕೊಂಡೆ. ನಾನು ನೋಡ್ಕೊಳ್ತೀನಿ ಎಂಬ ನಂಬಿಕೆಯಿಂದ ಅವನು ನಿನ್ನ ಜವಾಬ್ದಾರಿಯನ್ನು ನನ್ನ ಮೇಲೆ ಬಿಟ್ಬಿಟ್ಟ ತಾಯಿ. ಆದರೆ ಮತ್ತೊಂದು ಕಡೆ ನೀನು ಅಂತಹ ನರಕದಲ್ಲಿ ಇರೋದಕ್ಕೆ ನಾನೇ ಕಾರಣ ಅಂತ ದಿನದಿಂದ ದಿನಕ್ಕೆ ಒಳಗೊಳಗೆ ಕುಗ್ಗಿ ಹೋಗ್ತಿದ್ದ. ಹೊರಗಡೆ ಸ್ಟ್ರಾಂಗ್ ಆಗಿ ಕಂಡರೂ ಮನಸ್ಸಿನ ವಿಷಯದಲ್ಲಿ ಅವನು ಹಸುಗೂಸು ತಾಯಿ. ನಿಜವಾಗಿಯೂ ನಿನ್ನನ್ನು ನೋಡ್ದಾಗಿಂದ ಪ್ರಾಣವನ್ನೇ ಇಟ್ಕೊಂಡಿದ್ದ ನಿನ್ನ ಮೇಲೆ ಅವನು ನಿನ್ನನ್ನು ಇಷ್ಟಪಟ್ಟಿದ್ದಾನೆಂಬ ವಿಷಯ ನನಗೆ ತಿಳಿಲಿಲ್ಲ. ಸ್ನೇಹಳನ್ನು ಇಷ್ಟಪಟ್ಟಿದ್ದಕ್ಕಾಗಿ ಹೇಳಿದ ತಕ್ಷಣ ನನಗೆ ತುಂಬ ಕೋಪ ಬಂತು. ಅಂಥವಳನ್ನ ಯಾಕೆ ಇಷ್ಟಪಟ್ಟೆ ಅಂತ. ಆಗ ಅವನು ಹೇಳ್ದ, ಅದೆಲ್ಲ ಬರೀ ನಾಟಕ ತಾತಯ್ಯ. ಮದುವೆವರೆಗೂ ತರೋ ಹಾಗೆ ಮಾಡಿ ಹೇಗಾದರೂ ಸಾನ್ವಿಯನ್ನು ನಮಗೆ ಒಪ್ಪಿಸುವಂತೆ ಮಾಡ್ತೀನಿ. ಇಲ್ದಿದ್ರೆ ನಮ್ಮ ಬಗ್ಗೆ ತಿಳಿದು ಅವರು ಸಾನ್ವಿಗೆ ಏನಾದರೂ ಮಾಡ್ತಾರೇನೋ ಅಂತ ಹೆದರಿಕೆ ಆಗ್ತಿದೆ ತಾತಯ್ಯ. ಈಗಾಗಲೇ ನನ್ನಿಂದಾಗಿ ಆ ಹುಡುಗಿ ತಾಯಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ನಾನು ಆವೇಶದಲ್ಲಿ ಏನಾದರೂ ಕೆಲಸ ಮಾಡಿ ತನ್ನನ್ನು ತಾನು ಕೂಡ ಕಳ್ಕೊಂಡ್ರೆ ಇನ್ನೇನು ಮಾಡಲಿ ತಾತಯ್ಯ. ನಾನು ಬದುಕಿ ಏನು ಲಾಭ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಆದರೂ ಸರಿ ಅವರಿಗೆ ನಾನು ಚೆಕ್ ಇಡ್ತೀನಿ. ಪ್ರತಿಯೊಬ್ಬರ ಅಂತ್ಯ ಕಾಣಿಸ್ತೀನಿ. ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೋ ಹೇಳಲಾರೆ. ಅದಕ್ಕೆ ಈ 1 ವರ್ಷ ಸಮಯ ಅಂತ ಅಂದ ದೇವ್. ಅಂದುಕೊಂಡಂತೆ ಆ 1 ವರ್ಷದ ಅವಧಿಯಲ್ಲಿ ನಮ್ಮ ಬಿಸ್ನೆಸ್ಸನ್ನು ಟಾಪ್ ಪೊಸಿಷನ್ಗೆ ತರೋದ್ರ ಜೊತೆಗೆ ಆ ರಾಮ್ ರೆಡ್ಡಿ, ರಮಣಿ, ಸ್ನೇಹ ಅವರ ವೀಕ್ ಪಾಯಿಂಟ್ ಪ್ರತಿಯೊಂದನ್ನು ಆತ ಪತ್ತೆ ಹಚ್ಚಿದ. ಹಾಗೆ ಆ ರಾಮ್ ರೆಡ್ಡಿಯೇ ನಿಮ್ಮ ಅಮ್ಮನಿಗೆ ಮೋಸ ಮಾಡಿದ್ದು ಅಂತ ಎಲ್ಲವನ್ನ ಅವನು ತಿಳ್ಕೊಂಡ. ಅವುಗಳೆಲ್ಲದಕ್ಕೂ ಸಾಕ್ಷಿಗಳನ್ನು ಸಂಪಾದಿಸ್ದ. ಅವೆಲ್ಲವನ್ನು ತನ್ನ ಹತ್ರ ಇಟ್ಕೊಂಡು ನೀನು ಸೇಫಾಗಿ ಇವನ ಹತ್ರ ಬರ್ತೀಯಾ ಅಂತ ಅಂದ್ಕೊಂಡ ಮೇಲೆಯೇ ಮದುವೆಯನ್ನು ಆತ ನಿಶ್ಚಯಿಸಿದ್ದು. ಅಷ್ಟರೊಳಗೆ ಆ ರಾಮ್ ರೆಡ್ಡಿ ಬಿಸ್ನೆಸ್ಸನ್ನು ಅಷ್ಟರೊಳಗೆ ಮೇಲಕ್ಕೆ ತೆಗೆದುಕೊಂಡು ಹೋದವನು ಮದುವೆ ಸಮಯದ ವೇಳೆಗೆ ಬೇಕೆಂದೇ ಕೊಲ್ಯಾಪ್ಸ್ ಆಗುವಂತೆ ಮಾಡ್ದ. ಮದುವೆಯೊಳಗೆ ಸ್ನೇಹ ಇವನನ್ನು ಕುರುಡಾಗಿ ನಂಬಬೇಕು ಅಂತ ಅಂದ್ಕೊಂಡಂತೆ ನಂಬಿಸ್ತಾ ಕೂಡ. ಆದರೆ ಆಗ ಎಂದು ಸ್ನೇಹಾಳಿಗೆ ಹತ್ರವಾಗಿ ಇರಲಿಲ್ಲ ತಾಯಿ. ಅವನು ಬಿಸ್ನೆಸ್ ಕೆಲಸ ಅಂತ ದೇಶಗಳನ್ನ ಸುತ್ತುತ್ತಾನೇ ಇದ್ದ. ಸ್ನೇಹಾಳಿಗೆ ಹತ್ರವಾಗಿರೋದಕ್ಕೆ ಇಷ್ಟನೇ ಇಲ್ಲದೆ ಫೋನ್ನಲ್ಲಿ ಅವಳ ಜೊತೆ ತುಂಬ ಮುಜುಗರದಿಂದ ಕಷ್ಟಪಟ್ಟು ಪ್ರೀತಿಯಿಂದ ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದ. ಅದು ಕೂಡ ಹೆಚ್ಚಾಗಲ್ಲ, ನಿನಗೆ ತಿಳಿದಿರುತ್ತೆ ಅಂತಂದರೆ ಸ್ನೇಹ ದೇವತನನ್ನು ಅವಾಯ್ಡ್ ಮಾಡ್ತಾ ಇರೋದನ್ನು ತನ್ನ ತಂದೆ ತಾಯಿಯೊಂದಿಗೆ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಹೌದು ಅನ್ನುವಂತೆ ತಲೆಯನ್ನು ತೂಗದ್ಲು ಸಾನ್ವಿ. ಇನ್ನು ಅಂದುಕೊಂಡಂತೆ ಎಲ್ಲವೂ ಸುವ್ಯವಸ್ಥಿತವಾಗಿ ನಡೆದು ನೀನು ನಮ್ಮನೆ ಸೊಸೆಯಾಗಿ ಕಾಲಿಡತ್ಲೆ ನಿನ್ನನ್ನು ಸ್ವೀಕರಿಸಿದ್ರೆ ನಿನಗೆ ಅನುಮಾನ ಬರುತ್ತೆ ಅಂತ ಬೇಕಂತ ನಿನ್ನ ಮೇಲೆ ಕೋಪದಲ್ಲಿ ಇರುವಂತೆ ನಟನೆ ಮಾಡ್ದ. ಆದರೆ ಹೆಚ್ಚು ಹೊತ್ತು ಕೋಪದಿಂದ ಇರೋದಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಆ ದಿನ ಸಂಜೆಯೊಳಗೆ ನಿನ್ನ ಬಗ್ಗೆ ಕೇರ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡೇ ಬಿಟ್ಟ. ನಿನಗೆ ನಿಮ್ಮಮ್ಮನ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದ. ಆದರೆ ಹೇಳಿದರೆ ಎಲ್ಲಿ ನಮ್ಮಿಂದಲೂ ನೀನು ಓಡಿ ಹೋಗ್ಬಿಡ್ತೀಯೋ ಎಂಬ ಹೆದರಿಕೆಯಿಂದ ಹೇಳದೆ ಇಷ್ಟು ದೂರ ಕರ್ಕೊಂಡು ಬಂದ. ನೀನು ನಿನ್ನ ಕಾಲಿನ ಮೇಲೆ ನಿಂತಿದೆಯಾ ಎಂಬ ನಂಬಿಕೆ ಬಂದ ಮೇಲೆ ಇದನ್ನೆಲ್ಲ ಅವನು ನಿನಗೆ ಹೇಳಿದ್ದು. ಇನ್ನು ಮುಖ್ಯವಾಗಿ ನಾಳೆಯಿಂದ ನೀನು ನಮ್ಮ ಕಂಪ್ನಿಗೆ MD ಆಗಿ ಚಾರ್ಜ್ ಕೂಡ ತಗೊಳ್ತಿದ್ಯಾ. ಅವುಗಳಿಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಮೇಲೆ ಕೂಡ ಸಹಿ ತೆಗೆದುಕೊಳ್ತೀನಿ ಅಂತ ನನ್ನ ಜೊತೆ ಹೇಳಿದ್ದ. ಇವನು ಅಂದ್ಕೊಂಡಂತೆ ಮಾಡಿರ್ತಾನೆ. ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಅಂತ ಅನಿಸಿದ ಮೇಲೆಯೇ ಆ ಸತ್ಯಗಳನ್ನೆಲ್ಲ ಹೇಳಿದ್ದಾನೆ ಸಾನ್ವಿ. ಒಂದು ವೇಳೆ ನೀನವನನ್ನು ಅಸಹ್ಯ ಪಟ್ಕೊಂಡ್ರೂ ಸರಿ, ನಿನ್ನ ಕಾಲಿನ ಮೇಲೆ ನೀನು ನಿಲ್ಲಬಲ್ಲೆ ಎಂಬ ಧೈರ್ಯದಿಂದ ಅವನು ನಿನಗೆ ದೂರ ಇದ್ದರೂ ಎಲ್ಲವನ್ನ ಎದುರಿಸಬಲ್ಲೆ ಎಂಬ ನಂಬಿಕೆಯಿಂದ ಈಗ ಓಪನ್ ಆಗಿದ್ದಾನೆ ಅಷ್ಟೇ ತಾಯಿ ಅಂತ ಅಂದರು ರಾಘವ್ ರೆಡ್ಡಿಯವರು. ಹೌದು ಸಾನ್ವಿ,
ಭಾವ ಅಮೇರಿಕಾಗೆ ಬಂದಿದ್ದೇ ಹೊರತು ಯಾವಾಗಲೂ ನಿನ್ನ ಆಲೋಚನೆಗಳಲ್ಲೇ ಇರ್ತಿದ್ದ. ನೀನು ಹೇಗಿದೆಯಾ, ಚೆನ್ನಾಗಿದೆಯಾ ಇಲ್ವಾ, ಓದ್ತಿದೆಯೋ ಇಲ್ವೋ ಅಂತ ಆಲೋಚನೆ ಮಾಡ್ತಾನೆ ಇರ್ತಿದ್ದ. ತಾತಯ್ಯ ಕೂಡ ಯಾವಾಗಲೂ ಭಾವನನ್ನು ಮರಳು ಮಾಡೋದಕ್ಕೆ, ನೀನು ಇಲ್ಲೇ ಇದೆಯಾ, ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸ್ತಿದ್ದೀನಿ, ನಿನ್ನ ಬಗ್ಗೆ ಅವರಿಗೆ ತಿಳಿಯೋದು, ಅದಕ್ಕೆ ನೀನು ಫೋನ್ ಮಾತಾಡಬೇಡ, ಇನ್ನು ಯಾವಾಗಲೂ ಏನೋ ಒಂದು ಹೇಳ್ತಾನೆ ಇರ್ತಿದ್ರು. ನನಗೆ ಅಮ್ಮನಿಗೆ ನಿಜ ತಿಳಿದಿದ್ರು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮಿಂದ. ಭಾವನೆಗೆ ತಿಳಿದ್ರೆ ತಡ್ಕೊಳಕ್ಕಾಗದೆ ಓದನ್ನು ಮಧ್ಯದಲ್ಲಿ ನಿಲ್ಲಿಸಿ ಓಡೋಡಿ ಬಂದ್ಬಿಡ್ತಾನೆ ಅಂತ ಭಯ ಆಯಿತು. ಭಾವ ತುಂಬ ಒಳ್ಳೆಯವನು, ಬೇಕೆಂತ ಏನೇನು ಮಾಡಿಲ್ಲ ಕಣಮ್ಮ, ಅರ್ಥ ಮಾಡ್ಕೋ. ನಾನು ತಪ್ಪು ತಿಳ್ಕೊಂಡು ನಿನಗಾಗಿ ಸಂಕಟ ಪಡ್ತಿದ್ದ, ಯಾರಿಗಾಗೂ ಎಂದೂ ಬೇಸರ ಪಡೋದು ಭಾವ, ಕೇವಲ ನಿನಗೆ ಮಾತ್ರ ಆಲೋಚಿಸಿ ನಿನ್ನನ್ನು ಲೈಫ್ನಲ್ಲಿ ಸೆಟ್ಲ್ ಮಾಡೋದಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದಾನ ಅವನು. ದಯವಿಟ್ಟು ಭಾವನಿಗೆ ಮಾತ್ರ ದೂರ ಆಗಬೇಡ. ಇಷ್ಟು ವರ್ಷಗಳಿಂದ ನೋಡ್ತಿರೋದ್ರಿಂದ ಭಾವ ಇಂದು ನಿಜ ಹೇಳ್ತೀನಿ ಅಂದರೂ ನಾನು ತಡಿಲಿಲ್ಲ ಅಂತ ಎಮೋಷ್ನಲ್ ಆಗಿ ಅಂದ ಪ್ರಯಾಗ್. ಹೌದು ಸಾನ್ವಿ, ದೇವನನ್ನು ನಾವು ಆ ರೀತಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಗೊತ್ತಾ. ನೀನು ಅವನ ಜೀವನದೊಳಗೆ ಬಂದ ಮೇಲೆಯೇ ಅವನ ತುಟಿಗಳ ಮೇಲೆ ನಾವು ನಗು ಅನ್ನೋದನ್ನು ನೋಡಿದ್ದು. ಅವನನ್ನು ಮಾತ್ರ ಬಿಡಬೇಡ ಸಾನ್ವಿ. ನಿಮ್ಮಮ್ಮನಿಗೆ ತಿಳಿದೆ ಅಪಘಾತ ಮಾಡ್ದ, ಅದು ಕೂಡ ಆಕಸ್ಮಿಕವಾಗಿ ನಡೆದಿದ್ದೇ ಹೊರತು ಬೇಕಂತ ಅವನು ಮಾಡಿದ್ದಲ್ಲಮ್ಮ. ಈಗ ನಡೆದಿದ್ದೆಲ್ಲ ನಿನಗೇ ಗೊತ್ತು. ನೀನು ಕರೆಕ್ಟ್ ನಿರ್ಧಾರ ತಗೊಳ್ತೀಯ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಅಂದ ತಕ್ಷಣ ಸಾನ್ವಿ ಕಣ್ಣು ಮುಚ್ಚಿ ನಡೆದದ್ದನ್ನೆಲ್ಲ ಒಂದು ಬಾರಿ ನೆನಪಿಸ್ಕೊಂಡ್ಳು. ನಾನು ಭಾವನ ಜೊತೆ ಮಾತ್ರ ಮಾತಾಡಬೇಕು, ನೀವೆಲ್ಲರೂ ಹೊರಗೆ ಹೋಗ್ತೀರಾ, ಹೋಗಿ ಹೊರಗಡೆ ಅಂತ ಕೇಳಿದ್ಲು ಕಣ್ಣೀರು ಒರೆಸ್ಕೊಂಡು ಗಂಭೀರವಾಗಿ. ರಾಘವ್ ರೆಡ್ಡಿ ಅವರು, ಅನ್ಸೂಯ ಅವರು, ಪ್ರಯಾಗ್ ಮೂವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಸರಿ, ಆದರೆ ನಿನ್ನ ಭಾವನ್ನ ನೀನೇ ಬೇಜಾರು ಮಾಡಬೇಡ, ಆ ವಿಷಯ ಮರಿಬೇಡ, ಅವನಂದರೆ ಪ್ರಾಣ ಅಂತಿದೆಯಾ ಅಂತ ಹೇಳಿ ಹೊರಗಡೆ ಹೊರಟೋದ್ರು ಅವರೆಲ್ಲರೂ. ಬಾಗಿಲು ಮುಚ್ಚಿದ ನಂತರ ಸಾನ್ವಿ ದೇವ್ ಕಡೆ ನೋಡಿದ್ಲು. ಅಷ್ಟರಲ್ಲಿ ತಲೆ ತಗ್ಸಿ ಟೆನ್ಷನ್ನಲ್ಲಿದ್ದ ದೇವ್ ಸಾನ್ವಿ ಅಂತ ನಿರ್ಧಾರ ತಗೊಳ್ತಾಳು ಅಂತ. ಇಷ್ಟರಲ್ಲಿ ಸಾನ್ವಿ ದೇವ್ ಎದುರಿಗೆ ನಿಂತು, ನನ್ನನ್ನು MD ಮಾಡೋದಕ್ಕೆ ನನ್ನ ಹತ್ರ ಮುಂಚೆಯೇ ಪೇಪರ್ಸ್ಗಳಲ್ಲಿ ಸಹಿ ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ಲು ನೇರವಾಗಿ. ದೇವ್ ವಿರಕ್ತಿಯಿಂದ ನಕ್ಕು, ನೀನು ಹೊರ್ಟೋದ್ಯಾ ಸಾನ್ವಿ ಅಂತ ಬೇಸರದಿಂದ ಕೇಳ್ದ. ದೇವ್ ಮುಖದಲ್ಲಿದ್ದ ಬೇಸರ ನೋಡಿ ಸಾನ್ವಿ ಮನಸ್ಸು ಕರಗಿದ್ರೂ ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ಗಂಭೀರವಾಗಿ ಮುಖ ಇಟ್ಕೊಂಡು, ಮೊದಲು ಹೇಳಿ ಅಂತ ಕೇಳಿದ್ಲು. ಹೌದು, ಹೇಗಿದ್ರು ನನ್ನ ಮೇಲೆ ನಿನಗೆ ಕೋಪ ಬರುತ್ತೆ, ನನ್ನಿಂದ ದೂರ ಇರೋದಕ್ಕೆ ಬಯಸ್ತೀಯಾ, ಅದಕ್ಕೆ ನೀನು ನನ್ನಿಂದ ದೂರ ಆಗದೆ ಇರಲು ನಾನು CEO ಆಗ್ತಿರೋ ಬ್ರಾಂಚ್ಗೆ ನಿನ್ನನ್ನು MD ಮಾಡಿದೆ. ನೀನು ಯಾವಾಗಲೂ ನನ್ನ ಕಣ್ಣೆದುರೇ ಇರಬೇಕು ಎಂಬ ಸ್ವಾರ್ಥದಿಂದ ಅಂತ ಹೇಳ್ದ. ಸಾನ್ವಿ ತುಂಬಾ ಕೋಪದಿಂದ, ಎಲ್ಲವೂ ನಿಮ್ಮ ಸ್ವಾರ್ಥನೇನಾ? ನನ್ನ ನಿರ್ಧಾರಗಳು ಏನು ಇರಲ್ವಾ ನನ್ನ ಜೀವನದಲ್ಲಿ? ನನ್ನನ್ನು ಒಂಟಿ ಮಾಡೋದಕ್ಕೆ ನಿಮ್ಮ ಸ್ವಾರ್ಥ, ನನ್ನನ್ನು ಮದುವೆ ಆಗೋದ್ರಲ್ಲೂ ನಿಮ್ಮ ಸ್ವಾರ್ಥ, ಈಗ ನನ್ನನ್ನು ವಿದೇಶಕ್ಕೆ ಕಳಿಸಿ ಓದಿಸೋದ್ರಲ್ಲಿ ನಿಮ್ಮ ಸ್ವಾರ್ಥ, ಕೊನೆಗೂ ಈಗಲೂ ನಿಮ್ಮ ಸ್ವಾರ್ಥವನ್ನೇ ತೋರಿಸ್ತಿದ್ದೀರಿ ನೀವು. ನನಗೆಲ್ಲೂ ನಿಮ್ಮ ಪ್ರೀತಿ ಕಾಣಿಸ್ತಿಲ್ಲ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ಲು ಸಾನ್ವಿ. ಆ ಒಂದೇ ಮಾತಿಗೆ ದೇವ್ ಮನಸ್ಸು ಗಾಯಗೊಂಡಂತೆ ಬೇಸರದಿಂದ ಸಾನ್ವಿ ಕಡೆ ನೋಡಿ, ಓಕೆ, ನಿನ್ನ ಮನಸ್ಸು ನನಗೆ ಅರ್ಥ ಆಯಿತು, ನನ್ನಿಂದ ನೀನು ದೂರ ಇರೋದಕ್ಕೆ ಬಯಸ್ತಿದೀಯಾ ಅಷ್ಟೇ ತಾನೇ, ಸರಿ, ನಾನು ನಿನಗೆ ದೂರ ಹೋಗ್ತೀನಿ, ನೀನಿನ್ನೂ ಬೇಜಾರು ಮಾಡ್ಕೊಳ್ಬೇಡ ಅಂತಂದ. ಸಾನ್ವಿ ಬೇಸರವನ್ನು ನೋಡೋದಕ್ಕಾಗದೆ, ಮತ್ತೆ ಇನ್ಯಾಕಿಲ್ಲಿದ್ದೀರಿ, ಹೋಗಿಲ್ಲಿಂದ ಅಂತ ಕಿರ್ಚಾಡಿದ ತಕ್ಷಣ ದೇವ್ ವ್ಯಥೆಯಿಂದ ನಗ್ತಾ ಹೊರಗಡೆ ಹೊರಟೋದ. ಸಾನ್ವಿ ಬಾಗಿಲು ಮುಚ್ಕೊಂಡು ಅದಕ್ಕೊರಗಿ ಕೆಳಗೆ ಜಾರು ಬಿದ್ದು, ಐ ಹೇಟ್ ಯು ಮಿಸಸ್ ದೇವ್, ಟ್ಯಾಗ್ ಐ ಹೇಟ್ ಯು ಮಿಸಸ್ ದೇವ್ ಅಂತ ಅಂದ್ಕೊಂಡ್ಳು ಅಳ್ತಾ.
ದೇವ್ ಹೊರಗೆ ಬರ್ತಿದ್ದಂತೆ ಹೊರಗಡೆ ತನಗಾಗಿ ಕಾಯ್ತಿದ್ದಂಥ ಪ್ರಯಾಗ್, ರಾಘವ್ ರೆಡ್ಡಿಯವರು, ಅನಸೂಯ ಅವರು ಮೂವರು ದೇವ್ನನ್ನು ಸುತ್ತುವರೆದು ಏನಾಯಿತು ಅಂತ ಕೇಳಿದ್ರೆ, ನೀವು ಊಹಿಸಿದ್ದೆ, ಸಾನ್ವಿ ನನ್ನ ಒಪ್ಕೊಳ್ತಿಲ್ಲ ಅಂತ ಅವರೊಂದಿಗೆ ಹೇಳೇ ಬಿಟ್ಟ. ಅವಳ ಬೇಸರದಲ್ಲೂ ನ್ಯಾಯ ಇದೆ. ಹೆತ್ತ ತಾಯಿಯನ್ನು ಕೊಂದವನನ್ನು ಯಾರು ತಾನೇ ಸ್ವೀಕರಿಸ್ತಾರೆ? ಪರವಾಗಿಲ್ಲ, ನಾನು ಯಾವಾಗಲೂ ಇದೆಲ್ಲ ಊಹಿಸಿದ್ದೆ, ಆದ್ದರಿಂದ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನೀವಿಲ್ಲೇ ಇರಿ ಅಂತ ಅಂದ. ದೇವ್ ಕಣ್ಗಳಲ್ಲಿ ತುಂಬಿದ ನೀರನ್ನು ನೋಡಿ ಪ್ರಯಾ ಕಣ್ಣೀರಿನಿಂದ, ಬಾವ ಈಗ ನೀನು ಸರಿಯಾದ ಸ್ಥಿತಿಯಲ್ಲಿಲ್ಲ, ಹೊರಗೆ ಹೋಗಬೇಡ, ಅದರಲ್ಲೂ ನೈಟಾಗಿ ಹೋಗಿದೆ ಬಾವ ಅಂತ ಅಂದ ಆತಂಕದಿಂದ. ಹೌದು, ಕತ್ತಲಾಗಿ ಹೋಗಿದೆ ಅಂತ ಯಾರು ಹೇಳ್ತಿದ್ರು, ಎಷ್ಟು ಹೇಳ್ತಿದ್ರು ಅದನ್ನು ಲೆಕ್ಕಿಸದೆ ತನ್ನ ಕಾರ್ನಲ್ಲಿ ಹೊರಟು ಹೋದ. ದೇವ್ ಹೊರಟು ಹೋದ ತಕ್ಷಣ ಸಾನ್ವಿಗಾಗಿ ಓಡುತ್ತಾ ಹೋದರು ಪ್ರಯಾಗ್, ರಾಘವ್ ರೆಡ್ಡಿಯವರು ಮತ್ತು ಅನಸೂಯ. ಮೂವರು ಬಾಗಿಲು ಬಡಿತಾ ಕೂಗಾಡ್ತಿರೋ ಶಬ್ದಕ್ಕೆ, ಈಗ ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕಿರ್ಚಿ ಹೇಳಿದ್ಲು ಸಾನ್ವಿ. ಅದೆಲ್ಲ ಸಾನ್ವಿ, ಬಾವ ಹೊರಗೋಟೋಗಿದ್ದಾನೆ, ಪ್ಲೀಸ್ ನೀನು ಬಾಗಿಲು ತೆಗಿ, ತುಂಬ ಆತಂಕ ಆಗ್ತಿದೆ ನಮಗೆ ಅಂತ ಪ್ರಯಾ ಕಿರ್ಚ್ತಿದ್ರು. ಸಾನ್ವಿ ಅದನ್ನು ಲೆಕ್ಕಿಸದೆ ಕಿವಿಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. 10 ನಿಮಿಷ ನೋಡಿದ ಮೂವರು ಸಾನ್ವಿ ಬಾಗಿಲು ತೆರೀದೇ ಇದ್ದಿದ್ದರಿಂದ ಇನ್ನವಳು ಬಾಗಿಲು ತೆರೆಯೋದೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಓಡುತ್ತಾ ಹೊರಗಡೆ ಹೋದ ಪ್ರಯಾಗ್. ದೇವ್ಗಾಗಿ ಹುಡುಕ್ತಾ ಆತ ಹೊರಟ. ವಾಚ್ಮ್ಯಾನ್ ದೇವ್ ಬಂದಿಲ್ಲ ಅಂತ ಹೇಳಿದ್ರಿಂದ ಎದುರು ಹೋದ ಪ್ರಯಾಗ್, ಬಾವ ಎಲ್ಲಿಗೋದೆ ನೀನು, ಅದು ಕೂಡ ಈ ಸಮಯದಲ್ಲಿ ಅಂತ ಅಂದ್ಕೊಳ್ತಾ ಹುಡುಕೋದಕ್ಕೆ ಶುರು ಮಾಡ್ದ. ವಾತಾವರಣ ತಕ್ಷಣವೇ ಬದಲಾಗಿ ಭೀಕರವಾಗಿ ಮಳೆಯ ಜೊತೆಗೆ ಬಿರುಗಾಳಿ ಕೂಡ ಎದ್ದೇಳಿತು. ಬಿರುಗಾಳಿ ಮಳೆ ಪ್ರಯಾಗ್ಗೆ ರಸ್ತೆ ಸರಿಯಾಗಿ ಕಾಣಿಸ್ದಂತೆ ಮಾಡ್ತಿತ್ತು. ಅದನ್ನು ಲೆಕ್ಕಿಸದೆ ಮುಂದಕ್ಕೆ ಹೋದ ಪ್ರಯಾಗ್ಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ದೇವ್ ಕಾಣಿಸ್ದೆ ಟೆನ್ಷನ್ನಲ್ಲಿ ಇನ್ನೂ ವಿಧಿ ಇಲ್ಲದೆ ರಾಘವ್ ರೆಡ್ಡಿಯವರು ಫೋನ್ ಮಾಡಿ ಅದೇ ವಿಷಯ ಹೇಳಿದ ತಕ್ಷಣ ರಾಘವ್ ರೆಡ್ಡಿಯವರು ಎದುರು ಹೋಗಿ ಇದ್ದಕ್ಕಿದ್ದಂತೆ ಸೆಕ್ಯೂರಿಟಿಯನ್ನು ಕೂಡ ಕಳಿಸ್ತೀನಿ ಅಂತ ಹೇಳಿ ಸೆಕ್ಯೂರಿಟಿಯನ್ನು ತಕ್ಷಣವೇ ದೇವ್ಗಾಗಿ ಕಳಿಸಿದ್ರು. ದೇವ್ ಫೋನ್ ಕೂಡ ತೆಗೆದುಕೊಂಡು ಹೋಗದಿದ್ದರಿಂದ ಟ್ರೇಸ್ ಮಾಡೋದಕ್ಕೂ ಅವಕಾಶವಿಲ್ಲದಂತಾಯಿತು. ಅದರಲ್ಲೂ ಹೊರಗೆ ಸಿಡಿಲು ಮಳೆಗೆ ಎದುರು ಹೋದ ರಾಘವ್ ರೆಡ್ಡಿಯವರು ತಮ್ಮ ಮಗ ಮತ್ತು ಸೊಸೆ ತೀರ್ ಹೋದಾಗ ಮೊದಲ ಬಾರಿ ಹತ್ತಿದ್ರೆ ಸಾನ್ವಿಗೆ ನಡೆದ ಅನ್ಯಾಯಕ್ಕೆ 2ನೇ ಬಾರಿ ಹತ್ತಿದ್ರು. ಈಗ ದೇವ್ ಪರಿಸ್ಥಿತಿಯನ್ನು ತಡ್ಕೊಳ್ಳೋದಕ್ಕಾಗದೆ ಭಯಂಕರವಾಗಿರೋದ್ರಿಂದ 3ನೇ ಬಾರಿ ಅಳ್ತಾ ಸ್ಟ್ರೆಸ್ ಅನುಭವಿಸ್ತಿದ್ದಾರೆ. ಈ ವಿಷಯ ಹೇಳಲು ಅನಸೂಯ ಅವರು ಓಡುತ್ತಾ ಮೇಲಕ್ಕೆ ಹೋಗಿ ಬಾಗಿಲು ಬಡಿತಾ, ಸಾನ್ವಿ ದೇವ್ ಕಾಣಿಸ್ತಿಲ್ವಂತೆ, ಎಲ್ಲಿಗೆ ಹೋದ್ನೋ ಕೂಡ ಗೊತ್ತಾಗ್ತಿಲ್ಲ ಅಂತ ಅಂದರು. ಅಷ್ಟೇ ಆವತ್ತಿಗೆ ಬಾಗಿಲು ತೆರೆದ ಸಾನ್ವಿ, ಏನು ಮಾತಾಡ್ತಿದ್ದೀರಿ ನೀವು, ಬಾವ ಆಫೀಸ್ಗೆ ಹೋದ್ರು ಅಂದ್ರಲ್ಲ ಅಂತ ಕಿರ್ಚ್ತಾ ಅಳ್ತಿದ್ದ ಸಾನ್ವಿಯನ್ನು ನೋಡಿ, ಎಲ್ಲ ನಿನ್ನಿಂದಲೇ, ಅವನ್ನ ಅರ್ಥ ಮಾಡ್ಕೊಂಡು ಹಾಗೆ ಇದ್ದು ಕೊನೆಗೆ ಕೈ ಬಿಟ್ಬಿಟ್ಟೆ, ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ನಿನ್ನಿಂದ ದೂರ ಹೋಗ್ಬೇಕಂತ ನಮ್ಮಿಂದಲೂ ಕೂಡ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೋ ಏನೋ ಅಂತ ಕಿರ್ಚಾಡಿದ್ರು ಅನಸೂಯ ಅವರು. ಹಾಗೆ ಕಿರ್ಚಾಡ್ತಿದ್ದಂಥ ಅನಸೂಯ ಅವರನ್ನ ಮಾತನ್ನು ಲೆಕ್ಕಿಸದೆ ಓಡುತ್ತಾ ಕೆಳಗೆ ಹೋದ ಸಾನ್ವಿಗೆ ಹೊಸ್ತಿಲಲ್ಲಿ ನಿಂತಿದ್ದ ರಾಘವ್ ರೆಡ್ಡಿಯವರು ಕಾಣಿಸಿ, ಐ ಆಮ್ ಸಾರಿ ತಾತಯ್ಯ, ನಾನು ಹೋಗ್ತೀನಿ ಭಾವನಿಗಾಗಿ ಅಂತ ಅವರು ಹೇಳ್ತಿರೋದನ್ನು ಕೇಳಿಸ್ಕೊಳ್ತೆ ಮತ್ತೊಂದು ಕಾರ್ನಲ್ಲಿ ದೇವ್ಗಾಗಿ ಓಡಿದ್ಲು ಸಾನ್ವಿ. ಒಂದು ಕಡೆ ಸೆಕ್ಯೂರಿಟಿ, ಮತ್ತೊಂದು ಕಡೆ ಪ್ರಯಾಗ್, ಇನ್ನೊಂದು ಕಡೆ ಸಾನ್ವಿ, ಮೂವರು ಆ ಬಿರುಗಾಳಿ ಮಳೆಯಲ್ಲಿ ದೇವ್ಗ ಕಾರನ್ನು ವೇಗವಾಗಿ ಓಡಿಸ್ತಿದ್ದಾರೆ ತುಂಬ ಭಯದಿಂದ. ಪ್ರಯಾಗ್ ಆ ಮಳೆಯಲ್ಲಿ ಆಪೋಸಿಟ್ ಸೈಡಾಗಿ ಹುಡುಕ್ತಿದ್ರೆ ಸೆಕ್ಯೂರಿಟಿ ಇನ್ನೊಂದು ಕಡೆ ಹುಡುಕ್ತಿದ್ರೆ ಸಾನ್ವಿ ಮಾತ್ರ ತನಗೆ ತಿಳಿದ ಕಡೆ ಹುಡುಕ್ತಾ ಕೊನೆಗೆ ದೆಹಲಿ ಕೊನೆಗೆ ತಲುಪಿಟ್ಲು. ಅಲ್ಲಿ ಕಾಣಿಸ್ತು ದೇವ್ ಕಾರು ನಗರದ ಹೊರವಲಯದಲ್ಲಿ ಸಾನ್ವಿಗೆ. ಅದು ಕಾಣಿಸ್ತಿದ್ದಂತೆ ಸಾನ್ವಿ ಸಂತೋಷದಿಂದ ಅಳ್ತಾ, ಬಾವಾ ಅಂತ ಕಿರ್ಚ್ತಾ ಕಾರಿನ ಹತ್ರ ಹೋಗಿ, ಬಾಬಾ ಕಾರ್ ಡೋರ್ ಓಪನ್ ಮಾಡು ಅಂತ ಬಡಿತಾ ಕಾರಿನ ಒಳಗೆ ನೋಡಿದ್ಲು. ಆದರೆ ಒಳಗಡೆ ಎಲ್ಲೂ ದೇವ್ ಕಾಣಿಸ್ದೇ ಇದ್ದಿದ್ದರಿಂದ ಹೆದರಿಕೆಯಾಗಿ ಬಾವಾ ಬಾವಾ ಅಂತ ಗಟ್ಟಿಯಾಗಿ ಕಿರ್ಚ್ತಾ ಅಲ್ಲೇ ಓಡಾಡ್ತಿದ್ಲು.
ಆಗೋದ ಅವಳಿಗೆ ಮಳೆ ಮಿಂಚು ಸಿಡಿಲು ಹೆಚ್ಚಾಗಿ ಪಕ್ಕದಲ್ಲೇ ಇದ್ದ ಮರದ ಮೇಲೆ ಸಿಡಿಲು ಬಿದ್ದು ದೊಡ್ಡದಾಗಿ ಶಬ್ದ ಮಾಡ್ತಾ ಮರ ಉರಿದು ಹೋಗೋದು ನೋಡಿ ಬೆಚ್ಚಿ ಬಿದ್ದು ಬಾವಾ ಅಂತ ಕಿರಿಸ್ತಾ ಅಳುತ್ತಾ ಪಕ್ಕಕ್ಕೆ ಸರಿದ್ಲು. 2 ನಿಮಿಷಗಳ ನಂತರ ಚೇತರಿಸಿಕೊಂಡಂತಹ ಸಾನ್ವಿ ಭಯದಿಂದ ಆ ಮಳೆಯಲ್ಲಿ ಓಡ್ತಾ ಮುಂದಕ್ಕೆ ಹೋಗ್ತಾ ಆ ಪ್ರದೇಶವನ್ನೆಲ್ಲ ನೋಡಿದವಳಿಗೆ ಅದು ದೇವ್ ಮುನ್ನ ದಿನ ರಾತ್ರಿ ತನ್ನನ್ನು ಕರ್ಕೊಂಡು ಬಂದಿದ್ದ ಜಾಗ ಅಂತ, ತಾನಿರೋದು ಹೈವೇ ಪಕ್ಕ ಸರ್ವಿಸ್ ರಸ್ತೆಯಲ್ಲಿ ಅಂತ ಅರ್ಥ ಆಗತ್ಲೆ ಕಣ್ಣು ದೊಡ್ಡದು ಮಾಡಿ ಅಂದರೆ ಬಾವಾ ಬಾವಾ ಅಂತ ಒಂದು ಕ್ಷಣವೂ ಆಲೋಚಿಸದೆ ಕಾರಿದೆ ಎಂಬ ವಿಷಯವನ್ನು ಕೂಡ ಮರೆತು ಮುಂದಕ್ಕೆ ಓಡಿದ್ಲು ಸಾನ್ವಿ. ಎಷ್ಟರ ಮಟ್ಟಿಗೆ ಅಂದರೆ ಆ ಮಳೆಯಲ್ಲಿ ಹೇಗೆ ಹೋಗ್ತಿದ್ದಾಳೋ ತಿಳಿದೆ ರಸ್ತೆಯ ಮೇಲೆ ಮಳೆ ನೀರು ನಿಂತಿದ್ದರೂ ಲೆಕ್ಕಿಸದೆ ಮುಖದ ಮೇಲೆ ಮಳೆ ಹನಿಗಳೊಂದಿಗೆ ತನ್ನ ಕಣ್ಣೀರು ಕೂಡ ಜೊತೆಯಾಗಿ ಮುಖನೆಲ್ಲ ಒದ್ದೆ ಮಾಡ್ತಿದ್ರು. ಆಲೋಚನೆ ಇಲ್ಲದೆ ಫಾರ್ಮ್ ಹೌಸ್ ಹೊರಗೆ ಓಡಿ ಬಂದು ಆಯಾಸದಿಂದ ಬಾವಾ ನೀನಿಲ್ಲೇ ಇದೆಯಾ ಅಲ್ವಾ, ಇರಬೇಕು ನೀನಿಲ್ಲೇ ಇಲ್ದಿದ್ರೆ ಅಂತ ಊಹಿಸ್ಕೊಳ್ಳೋದಕ್ಕೂ ಎದುರು ಹೋಗ್ತಾ ಗೇಟ್ ಹತ್ರ ಹೋಗಿ ಗೇಟ್ ಬಡಿದ್ಲು ಸಾನ್ವಿ. ಒಳಗಿಂದ ಗೇಟ್ ಓಪನ್ ಮಾಡಿದ ವಾಚ್ಮ್ಯಾನ್ ಓಡ್ತಾ ಬಂದು ಸಾನ್ವಿ ನೋಡಿ ಮೇಡಮ್ ಅಂತ ಡೋರ್ ಓಪನ್ ಮಾಡಿದ್ಲೆ. ಸರ್ ಬಂದಿದ್ದಾರಾ ಅಂತ ಕೇಳಿದ್ಲು ತನ್ನ ಭಯವನ್ನು ಕಾಣಿಸ್ತಂತೆ. ಹೌದು ಮೇಡಮ್, ಒಂದು 1/4 ಗಂಟೆ ಮುಂಚೆ ಅಷ್ಟೇ ಬಂದರು. ಅದು ಕೂಡ ನಡ್ಕೊಂಡು ಬಂದರು ಅಂತ ಹೇಳೋ ಅಷ್ಟರಲ್ಲೇ ಸಾನ್ವಿ ಓಡ್ತಾ ಒಳಗಡೆ ಹೊರಟೋದ್ಲು. ಮೇನ್ ಡೋರ್ ಓಪನ್ ಆಗಿದ್ದರಿಂದ ಸಾನ್ವಿ ಒಳಗಡೆ ಓಡ್ಬಂದು ಬಾವಾ ಅಂತ ಕಿರಿಸ್ತಿದ್ರು. ಒಳಗಿಂದ ಯಾವುದೇ ಶಬ್ದ ಬಾರದೇ ಇರೋದ್ರಿಂದ ಆತಂಕಗೊಂಡು ಬಾವಾ ಎಲ್ಲಿದೆಯಾ ನೀನು, ಇಲ್ಲೇ ಇದೆಯಾ ಅಂತ ವಾಚ್ಮನ್ ಹೇಳ್ದ, ಬೇಗ ಹೊರಗೆ ಬಾ ಬಾವಾ ಅಂತ ಕಿರಿಸ್ತಾ ಹಾಲೆಲ್ಲ ನೋಡಿ ಕಿಚನ್ ಕೂಡ ನೋಡಿದ ಮೇಲೆ ಬಾಕಿ ಉಳಿದಿದ್ದು ತಾನು ಮುಂಚೆ ಇದ್ದ ರೂಮ್. ಆ ರೂಮ್ ಹತ್ರ ಹೋದ ಅವಳಿಗೆ ಬಾಗಿಲ ಹತ್ರವೇ 3 ವಿಸ್ಕಿ ಬಾಟಲಿಗಳು ಕಾಲ್ಗಳಿಗೆ ಕಾಣಿಸಿದ್ವು ಅಷ್ಟೇ. ಬಾವಾ ಅಂತ ಕಿರಿಸ್ತಾ ಒಳಗಡೆ ನೋಡಿದ ಅವಳಿಗೆ ಸಾನ್ವಿ ಅಂತ ಬೆಡ್ ಮೇಲೆ ಬಿದ್ದಿದ್ದ ದೇವ್ ಕಾಣಿಸ್ತಾ ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿದ್ದ ಬಟ್ಟೆಗಳಲ್ಲಿ ಅಸ್ತವ್ಯಸ್ತವಾಗಿ ಕಣ್ಗಳಿಂದ ಕಣ್ಣೀರು ಸುರಿಸುತ್ತಾ ಬಾವಾ ಅಂತ ಒಂದೇ ಜಿಗದಕ್ಕೆ ದೇವನನ್ನು ತಲುಪಿ ಸಾನ್ವಿಗೆ ಅವನ ಹತ್ತಿರದಿಂದ ಕಮ್ಮನೆ ಮದ್ಯದ ವಾಸನೆ ಹೊಡೆದಿದ್ರಿಂದ ಬಾವಾ ನೀನು ಕುಡ್ದಿದ್ಯಾ ಅಂತ ಅಳ್ತಾ ಕೇಳ್ತಿದ್ದಾಗ ಮೆಲ್ಲಗೆ ಕಣ್ತೆರೆದ ದೇವಿಗೆ ಮಸುಕಾಗಿ ಸಾನ್ವಿ ಕಾಣಿಸಿದ್ರಿಂದ ಹುಚ್ಚುಚ್ಚಾಗಿ ನಗ್ತಾ ಕನಸಿನಲ್ಲೂ ಬಿಡ್ತಿಲ್ವಲ್ಲೇ ನನ್ನನ್ನು, ಯಾಕೆ ನನ್ನನ್ನು ಹೀಗೆ ಹುಚ್ಚನನ್ನಾಗಿ ಮಾಡ್ತಿದ್ಯಾ, ನಾನಂದರೆ ನಿನಗಿಷ್ಟ ಇಲ್ವೇ ಸಾನ್ವಿ, ಹೌದು ಯಾಕೆ ಇಷ್ಟಪಡ್ಬೇಕು ನಿಮ್ಮಮ್ಮನನ್ನು ಕೊಂದುಬಿಟ್ಟೆ ಅಲ್ವಾ ನಾನು, ನಿಜ ನಿನ್ನಮ್ಮನನ್ನು ಕೊಂದೆ ನನಗೆ ನೀನು ಶಿಕ್ಷೆ ನೀಡಬೇಕು, ಅದು ಹೀಗೆ ನೀಡಬೇಕು, ನಿನ್ನ ಬೇಸರದಲ್ಲೇ ನ್ಯಾಯ ಸಾನ್ವಿ ಅಂತ ಮುದ್ದಾಗಿ ನಿಲ್ಲಿಸಿ ಹೇಳ್ತಿದ್ರೆ ಸಾನ್ವಿ ಕಣ್ಣೀರಿನಿಂದ ದೇವ್ ಎದೆ ಮೇಲೆ ವಾಲು ಹೋದ್ಲು. ಅದು ಕೂಡ ಭ್ರಮೆ ಅಂತ ಅಂದ್ಕೊಳ್ತಿದ್ದಂತಹ ದೇವ್ ಹುಚ್ಚುಚ್ಚಾಗಿ ನಗ್ತಾ ದೂರ ಸರಿ ಸಾನ್ವಿ, ಹೀಗೆ ಮುಟ್ಟಿದ್ರೆ ಹೇಗೆ ಹೇಳು, ನೀನು ಕೋಪ ಹೋಗೋವರೆಗೂ ದೂರದಲ್ಲೇ ಇರು ಅಂತ ಮತ್ತಿನಲ್ಲೇ ಏನೇನೋ ಮಾತಾಡ್ತಾ ಕಣ್ಣು ಮುಚ್ಚುತ್ತಿದ್ದ ದೇವ್ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು ಸಾನ್ವಿ. ಬಾವಾ ಅಂತ ಕಿರಿಸ್ತಾ ದೇವ್ ಮುಖವನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಯಾಕೆಷ್ಟೊಂದು ಓವರಾಗಿ ಕುಡಿದಿದ್ಯಾ, ನಿಜಕ್ಕೂ ಯಾಕೆ ಇಲ್ಲಿಗೆ ಬಂದೆ ಬಾವಾ ನೀನು, ಎಷ್ಟು ಹೆದರಿದ್ದೆ ಗೊತ್ತಾ, ನೀನು ಕಾಣಿಸ್ತಿಲ್ಲ ಅಂದ ತಕ್ಷಣ ಪ್ರಾಣ ಹೋದಾಗಾಯಿತು, ಏನು ಬಾವಾ ಇದೆಲ್ಲ, ಹೀಗೆ ಯಾಕೆ ಮಾಡ್ತಿದ್ಯಾ ಅಂತ ಅಳ್ತಾ ಕೇಳಿದ್ಲು. ಅಷ್ಟರಲ್ಲೇ ಮತ್ತಿನಲ್ಲಿ ಮುಳುಗಿ ಹೋಗುತ್ತಾ ಮಾತಾಡೋದಕ್ಕೆ ಆಗದೆ ಸಾನ್ವಿ ಅಂತ ಕನವರಿಸ್ತಾ ಕಣ್ಣು ಮುಚ್ಕೊಂಡ ದೇವ್. ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಕಣ್ಣು ತೆರೆದು ತಲೆ ಹಿಡ್ಕೊಂಡು ದೇವ್ ಅಬ್ಬಾ ತಲೆ ಒಡೆದು ಹೋಗ್ತಾ ಇದೆ ಅಂದ್ಕೊಳ್ತಾ ಕಣ್ಣು ತೆರೆದವನಿಗೆ ಕನ್ನಡಿ ಮೇಲೆ ಲಿಪ್ಸ್ಟಿಕ್ನಿಂದ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು. ಅದನ್ನು ನೋಡ್ತಿದ್ದಂತೆ ದೇವ್ ಕಣ್ಣುಗಳು ದೊಡ್ಡದಾಗಿ ಸಾನ್ವಿ ಅಂತ ಗಟ್ಟಿಯಾಗಿ ಕಿರಿಸ್ದ. 4 ವರ್ಷಗಳ ನಂತರ ತುಂಬ ಸೀರಿಯಸ್ ಆಗಿ ಆಫೀಸ್ಗೆ ರೆಡಿ ಆಗ್ತಾ ದೇವ್ ಹತ್ರಕ್ಕೆ ಬಂದ ಪ್ರಯಾಗ್ನನ್ನು ನೋಡಿದ್ರು ದೇವ್ಗೆ ಅನಿಸ್ತಂತೆ ನಾನು ಹೇಳಿದಂತಹ ವರ್ಕ್ ಕಂಪ್ಲೀಟ್ ಆಯಿತಾ ಅಂತ ಸೀರಿಯಸ್ ಆಗಿ ಕೇಳ್ದ. ಆಯಿತು ಬಾವಾ, ನನಗೆ ಇವತ್ತು ಲೀವ್ ಕೊಡ್ತೀಯಾ ಅಂತ ಕೇಳ್ದ ಹೆದರ್ತಾ. ಯಾಕೆ ಬೇಕು ರಜೆ, ಮನೆಯಲ್ಲಿ ಕೂತು ಆಟ ಆಡ್ಲಿಕ್ಕಾ ಅಂತ ಬೇಸ್ ವಾಯ್ಸ್ನಲ್ಲಿ ಕೇಳ್ತಿದ್ದ ದೇವ್ನನ್ನು ನೋಡಿ ಮುಖ ಸಣ್ಣದು ಮಾಡಿಕೊಂಡ ಪ್ರಯಾಗ್. ಅದೆಲ್ಲ ಬಾವಾ ನಿನ್ನ ತಂಗಿ ಹೊರ ಕರ್ಕೊಂಡು ಹೋಗು ಅಂತ ಪದೇ ಕೇಳ್ತಾನೆ ಇದ್ದಾಳೆ.
ಯಾವಾಗಲೂ ಆಫೀಸ್ ಮಾತ್ರನೇನಾ, ಕನಿಷ್ಠ ಎಂಜಾಯ್ಮೆಂಟ್ ಕೂಡ ಇಲ್ವಾ ಅಂತ ನನ್ನ ಜೀವ ತಿಂತಾ ಇದ್ದಾಳೆ ಅವಳು. ನೀನೇನೋ ಪರ್ಮಿಷನ್ ಕೊಡೋದಿಲ್ಲ. ಏನು ಮಾಡಲಿ ಬಾವ, ನಾನು ಇಬ್ಬರ ಮಧ್ಯೆ ಸತ್ತು ಹೋಗ್ತಿದ್ದೀನಿ ನಾನು ಅಂತ ಹೇಳ್ತಿರುವಾಗಲೇ ಒಳಗಡೆ ಎಂಟ್ರಿ ನೀಡಿದ್ಲು ಪ್ರಯಾಗ್ ಹೆಂಡತಿಯಾದ ಕಾವ್ಯ. ಬರ್ತಾ ಬರುತ್ತಲೆ, ಅಣ್ಣಯ್ಯ ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಆಫೀಸ್ಗೆ ಹೋಗು ಅಂದರೆ ಯಾವಾಗಲೂ ಆಫೀಸ್ ಮಾತ್ರನೇನಾ, ನಿನ್ನ ಜೊತೆ ಟೈಮ್ ಸ್ಪೆಂಡನ್ನು ಮಾಡಬಾರ್ದಾ, ಬೇಡವಾ? ಹಾಗೆ ಹೊರಗೆ ಹೋಗೋಣ, ಸಿನಿಮಾಗೆ, ಶಿಕಾರಿಗೆ ಹೋಗೋಣ ಅಂತ ಪೀಡಿಸ್ತಿರ್ತಾರೆ ನನ್ನನ್ನು. ಅಗತ್ಯ ಇಲ್ಲ. ಆಫೀಸ್ವರೆಗೆ ಹೋಗಿ ನೋಡು, ಅಣ್ಣಯ್ಯನನ್ನು ನೋಡಿ ಕಲಿ ಅಂದರೆ ನನ್ನ ಮೇಲೆ ಜಗಳಕ್ಕೆ ಬರ್ತಿದ್ದಾರೆ ಅಂತ ಕಾಫಿಯನ್ನು ದೇವ್ ಕೈಗೆ ನೀಡಿ ಪ್ರಯಾಗ್ ಕಡೆ ಓರೆಗಣ್ಣಿನಿಂದ ನೋಡಿದ್ಲು ಕಾವ್ಯ. ಕಾವ್ಯಾಳ ನೋಟಕ್ಕೆ ಬೆದರಿದ ಪ್ರಯಾಗ್ ಪ್ಲೀಸ್ ಪ್ಲೀಸ್ ಅಂತ ಕಣ್ಣುಗಳಲ್ಲಿ ಬೇಡ್ಕೊಳ್ತಿದ್ರು. ಕಾವ್ಯ ಮುಖ ತಿರುಗಿಸ್ಕೊಂಡು, ಹೇಗಾದರೂ ಇವರನ್ನು ಆಫೀಸ್ ಕರ್ಕೊಂಡು ಹೋಗಿ ಅಣ್ಣಯ್ಯ, ಮನೆಯಲ್ಲಿದ್ದರೆ ಒಂದೇ ಸಮನೆ ಪೀಡಿಸ್ತಾರೆ, ಬಾಯಿಗೆ ಎಂದೂ ವಿಶ್ರಾಂತಿನೇ ಕೊಡೋದಿಲ್ಲ ಅಂತ ಕಿರಿಕಿರಿಯಿಂದ ಹೇಳಿ ಹೊಟ್ಟು ಹೋದ್ಲು ಕಾವ್ಯ. ದೇವ್ ಸೀರಿಯಸ್ ಆಗಿ ಪ್ರಯಾಗ್ ಕಡೆ ನೋಡ್ತಿದ್ರೆ ಪ್ರಯಾಗ್ ಅದೇ ಸಣ್ಣ ಮುಖದಿಂದ ಆಫೀಸಿಗೆ ಬರ್ತೀನಿ ಬಾವ ಅಂತ ಹಿಂದಕ್ಕೆ ತಿರುಗಿ ಹೋಗ್ತಾ, ನನ್ನ ಪ್ಲ್ಯಾನ್ ಹೀಗೆ ಮಿಸ್ಫೈರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಶತ್ರುಗಳು ಎಲ್ಲೋ ಇರೋದಿಲ್ಲ, ನಮ್ಮ ಸುತ್ತಲೂ ಹೆಂಡತಿಯ ರೂಪದಲ್ಲೇ ಇರ್ತಾರೆ ಅಂತ ನನ್ನ ಹೆಂಡತಿ ರುಜು ಮಾಡಿಬಿಟ್ಲು. ಏನೋ ಅವಳನ್ನ ಸಂತೋಷಪಡಿಸೋಣ ಅಂತ ನಾನು ಅಂದ್ಕೊಂಡ್ರೆ ನನ್ನನ್ನು ಭಾವನ ಹತ್ರ ಸಿಲುಕಿಸಿದ್ಲು. ಈಗ ಆಫೀಸ್ಗೆ ಹೋದ್ಮೇಲೆ ಮೂಟೆಗಟ್ಟಲೆ ಕೆಲಸವನ್ನು ನನ್ನ ಮೇಲೆ ಹಾಕ್ತಾನೆ ಬಾವ ಅಂತ ಅಂದ್ಕೊಂಡ ಪ್ರಯಾಗ್ ಅಳೋ ಮುಖದಿಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.